ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿದ್ರೆ ಅದು ಕೇವಲ ಒಂದು ವ್ಯಕ್ತಿ ಅಲ್ಲ, ಅದು ಈ ದೇಶದ ದಮನಿಸಲ್ಪಟ್ಟಂತ ಸಮುದಾಯಗಳ ಬಹುದೊಡ್ಡ ಸ್ಫೂರ್ತಿ. ಅದು ನಾನು ಹೇಳ್ತಾ ಇರೋದು, ಇವತ್ತು ಶಾ ಅವಮಾನ ಮಾಡಿರೋದು ಕೇವಲ ಅಂಬೇಡ್ಕರ್ ಅವರ ಬಗ್ಗೆ ಅಲ್ಲ, ಈ ದೇಶದ ಶೋಷಿತ ಸಮುದಾಯಗಳ ಬಗ್ಗೆ. ಯಾವುದೇ ಕಾರಣಕ್ಕೂ ಕೂಡ ಇಂಥ ಅಮಿತ್ ಶಾ ಮತ್ತು ಇವರ ಈ ಗ್ಯಾಂಗ್ ಅನ್ನ ಅವರನ್ನ ಸಂಪೂರ್ಣವಾಗಿ ರಾಜಕೀಯದನ್ನ ನಿರ್ನಾಮ ಮಾಡಿದ್ರೆ ಮಾತ್ರ ಈ ದೇಶದ ಸಂವಿಧಾನಕ್ಕೆ, ಈ ದೇಶದ ಭವಿಷ್ಯ ಉಳಿತೈತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ನಿನ್ನೆ ನಡೆದ ಸದನದಲ್ಲಿ ಸಂವಿಧಾನ ಶಿಲ್ಪಿ ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅತ್ಯಂತ ಹಗುರವಾಗಿ ಮಾತನಾಡಿರುವುದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ಅಮಿತ್ ಶಾ ಬಾಬಾ ಸಾಹೇಬರನ್ನ ಈ ರೀತಿ ಕೇವಲವಾಗಿ ಮಾತಾಡೋದರ ಮೂಲಕ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಘೋರವಾದಂತಹ ಅಪಚಾರವನ್ನು ಮಾಡಿದ್ದಾರೆ. ಅಮಿತ್ ಶಾ ಮತ್ತು ಅವರ ಕೋಮುವಾದಿ ಸಂಘಿಗಳು ಅವರ ಮಾನಸಿಕ ವಿಷಪೂರಿತವಾದಂಥ ಮಾತುಗಳು ಆವಾಗ ಅವು ಎಡೆ ಎತ್ತಿ ಬರೋದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಶಾ ಅವರ ಇಡೀ ದೇಹದಲ್ಲಿರುವಂಥದ್ದು ಅದು ಸಂವಿಧಾನ ವಿರೋಧಿ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಮತ್ತು ಈ ದೇಶದ ಶೋಷಿತ ಸಮುದಾಯಗಳ ಬಗ್ಗೆ ಅವರಿಗೆ ಇರುವಂತಹ ಒಂದು ಆಕ್ರೋಶವನ್ನು ಅದು ಹೊರಹಾಕಿದೆ. ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡೋದೇ ಒಂದು ಫ್ಯಾಷನ್ ಅಂತ ಹೇಳ್ತಾನೆ. ಹಾಗಾದ್ರೆ ಏನು ಗೋಲ್ವಾಲ್ಕರ್ ಬಗ್ಗೆ ಮಾತಾಡಬೇಕಾ, ಅಥವಾ ಹೆಗಡೆವಾರ್ ಬಗ್ಗೆ ಮಾತಾಡಬೇಕಾ, ಅಥವಾ ಸರಸಂಘ ಸಂಚಾಲಕರ ಬಗ್ಗೆ ಮಾತಾಡಿದ್ರೆ ಈತನಿಗೆ ಸಂತೋಷ ಆಗುತ್ತಾ? ಜನದ್ರೋಹಿಗಳು, ಸಂವಿಧಾನ ವಿರೋಧಿಗಳು, ಪ್ರಜಾಪ್ರಭುತ್ವ ವಿರೋಧಿಗಳನ್ನ ಇವರು ಈ ರೀತಿ ವೈಭವೀಕರಿಸುವಂಥದ್ದನ್ನ ನಾವು ನೋಡಿದ್ದೇವೆ. ಈ ದೇಶದ ಎಂಥ ದುರಂತ ಅಂದರೆ ಇದೇ ಈ RSS ಮತ್ತು ಸಂಘ ಪರಿವಾರ ಮತ್ತು ಜನಸಂಘ ಆಗಿರುವಂತಹ ಈ BJPಯ ಅದರ ಇಡೀ ಮೈ ರೋಮಗಳಲ್ಲೂ ಕೂಡ ಅದಕ್ಕೆ ಸಂವಿಧಾನದ ದೇಶ ವಿರೋಧಿ ಒಂದು ರಕ್ತಸಿಕ್ತವಾದಂಥ ಚರಿತ್ರೆ ಅದಕ್ಕೆ ಅಂಟುಕೊಂಡಿದೆ. ನಾವು ಇವತ್ತು ಅವರು ಯಾಕೆ ಈ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಈ ರೀತಿಯ ವಿಷವನ್ನು ಕಾರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ಶೋಷಿತ ಸಮುದಾಯಗಳಲ್ಲಿ, ದಮನಿತ ಸಮುದಾಯಗಳಲ್ಲಿ ಇವತ್ತು ಜಾಗೃತಿ ಉಂಟಾಗ್ತಾ ಇದೆ. ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ದುರಂತ ನಾವು ಯೋಚನೆ ಮಾಡಬೇಕು, ಭಾರತೀಯರು ನಾವು ಯೋಚನೆ ಮಾಡಬೇಕು, ಈ ದೇಶದ ಸಂವಿಧಾನವಾದಿಗಳು ಯೋಚನೆ ಮಾಡಬೇಕು. ಇದೇ ಶಾ ಮತ್ತು ಗ್ಯಾಂಗು ಇವರು ಒಂದು ಕಡೆ ಗೋಡ್ಸೆಯನ್ನು ಆರಾಧಿಸ್ತಾರೆ, ಇನ್ನೊಂದು ಕಡೆ ಗಾಂಧಿಯ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ. ಈ ಮೋದಿ ಮತ್ತು ಪಟಾಲಂ, ಈ ಶಾ ಮತ್ತು ಪಟಾಲಮ್ಮು ಈ ದೇಶ ನಾವು ಯೋಚನೆ ಮಾಡಬೇಕು. ಒಂದು ಕಡೆ ಗಾಂಧಿಯನ್ನ ಕೊಂದವರನ್ನು ಪೂಜೆ ಮಾಡ್ತಾರೆ, ಆತನನ್ನ ದೇಶ ರಾಷ್ಟ್ರಭಕ್ತ ಅಂತ ಹೇಳಿ ಚಿತ್ರಿಸ್ತಾರೆ. ಮತ್ತೊಂದು ಕಡೆ ಕೊಲ್ಲಲ್ಪಟ್ಟ ಗಾಂಧಿಯನ್ನು ಕೂಡ ಆರಾಧಿಸ್ತಾರಲ್ಲ. ಇವರ ಈ ಎಡಬಿಡಂಗಿ ನೀತಿಗಳನ್ನು ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಆ ಕಾರಣಕ್ಕಾಗಿ ಇವತ್ತು BJP ಮತ್ತು ಸಂಘ ಪರಿವಾರ ಅದು ಇವತ್ತಲ್ಲ, ಅದು ಇಡೀ ಚರಿತ್ರೆಯ ಉದ್ದಕ್ಕೂ ಈ ವೈದಿಕ ಪರಂಪರೆಯನ್ನು ಉಳಿಸಬೇಕು ಅನ್ನುವಂತಹ ಒಂದು ಹುನ್ನಾರವನ್ನು ಅವರು ಹೊಂದಿರುವಂಥವ್ರು. ಆದರೆ ದೇಶದ ಜನ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಈ ಕೋಮುವಾದಿಗಳಿಗೆ ತಮ್ಮ ಮತಗಳನ್ನು ಹಾಕುವ ಮೂಲಕ ಇಂಥವರಿಗೆ ಅವರು ಅಧಿಕಾರವನ್ನು ಕೊಡ್ತಾ ಇರೋದು ದೊಡ್ಡ ದುರಂತ. ದೇಶದ ದೊಡ್ಡ ಸಂಖ್ಯೆಯಲ್ಲಿರುವಂಥ ಈ ಸಮುದಾಯಗಳು, ಶೋಷಿತ ಸಮುದಾಯಗಳು, ದಮನಿತ ಸಮುದಾಯಗಳು, ಗಮನಿಸಲ್ಪಟ್ಟ ಸಮುದಾಯಗಳು ಯೋಚನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೂಡ ಇಂಥ ಅಮಿತ್ ಶಾ ಮತ್ತು ಇವರ ಈ ಗ್ಯಾಂಗ್ ಅವರನ್ನ ಸಂಪೂರ್ಣವಾಗಿ ರಾಜಕೀಯದನ್ನ ನಿರ್ನಾಮ ಮಾಡಿದ್ರೆ ಮಾತ್ರ ಈ ದೇಶದ ಸಂವಿಧಾನಕ್ಕೆ, ಈ ದೇಶದ ಭವಿಷ್ಯ ಉಳಿತೈತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾನು ಅಮಿತ್ ಶಾ ಹೇಳಿರುವಂಥ ಹೇಳಿಕೆ ಇದೆಯಲ್ಲ, ಅದನ್ನು ಆತ ವಾಪಸ್ ತಗೋಬೇಕು, ದೇಶದ ಕ್ಷಮೆಯನ್ನು ಕೇಳಬೇಕು ಮತ್ತು ಸಂವಿಧಾನಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಹೇಳಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಯಾಕೆ ಪದೇ ಪದೇ ಅಂಬೇಡ್ಕರ್ ಹೆಸರು ರಾಜನೀತಿ ಮಾಡ್ತಾ ಇದ್ದಾರೆ? ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿದ್ರೆ ಅದು ಕೇವಲ ಒಂದು ವ್ಯಕ್ತಿ ಅಲ್ಲ, ಅದು ಈ ದೇಶದ ದಮನಿಸಲ್ಪಟ್ಟಂತ ಸಮುದಾಯಗಳ ಬಹುದೊಡ್ಡ ಸ್ಫೂರ್ತಿ ಅದು, ಮತ್ತು ಒಂದು ಘನತೆಯ ಬದುಕಿಗಾಗಿ ಹೋರಾಡಿದಂಥ ಒಬ್ಬ ಮಹಾ ವ್ಯಕ್ತಿತ್ವ. ಇಡೀ ಜಗತ್ತೇ ಮೆಚ್ಚುವಂತಹ ಸಂವಿಧಾನವನ್ನು ಕೊಟ್ಟಂಥವರು. ಇವರು ಕೊಟ್ಟಿದ್ದೇನೋ ಮನುವ್ಯಾಧಿ, ಮನುಸ್ಮೃತಿ, ಹೆಣ್ಣು ಮಕ್ಕಳನ್ನು ದಮನಿಸಿ, ಶೋಷಿತ ಸಮುದಾಯಗಳನ್ನು ದಮನಿಸಿ
ವೈದಿಕರ ಹಿತಾಸಕ್ತಿಯನ್ನ ಕಾಪಾಡಿ ಯಾವತ್ತೂ ಕೂಡ ತಾವು ಅಧಿಕಾರದಲ್ಲಿರಬೇಕು, ಉಳಿದವರೆಲ್ಲರೂ ಕೂಡ ತಮ್ಮ ಪಾದದಡಿಯಲ್ಲಿ ಚಾಕರಿ ಮಾಡ್ಕೊಂಡು ಬಿದ್ದಿರಬೇಕು ಅಂತ ಮನಸ್ಥಿತಿ ಇರುವಂತಹ ಈ ಕೋಮುವಾದಿ ವ್ಯಾಘ್ರಗಳನ್ನ ನಾವು ತುಂಬಾ ಎಚ್ಚರಿಕೆಯಿಂದ ನೋಡಬೇಕಾಗುತ್ತೆ. ಶಾ ಹೇಳಿಕೆ ಕೇವಲ ಆತನ ಹೇಳಿಕೆ ಅಲ್ಲ, ಅದು ಸಂಘ ಪರಿವಾರದ ಹೇಳಿಕೆ ಮತ್ತು ಬಿಜೆಪಿಯ ಹೇಳಿಕೆ. ಅದರಿಂದ ಬಾಬಾ ಸಾಹೇಬರನ್ನು ಯಾರು ಫ್ಯಾಷನ್ಗಾಗಿ ಯಾರು ಕೂಡ ಅವರ ಬಗ್ಗೆ ವಿಚಾರ ಮಾಡೋದಿಲ್ಲ. ಇವತ್ತು ಶೋಷಿತ ಸಮುದಾಯಗಳ ದಮನಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಚಿಂತನೆಗಳು ಇವತ್ತು ಬರ್ತಾ ಇದ್ದಾವೆ. ಇವತ್ತು ಇಡೀ ದೇಶ ಇವತ್ತು ಸಂವಿಧಾನ ಮತ್ತು ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈ ಕೋಮುವಾದಿಗಳಿಗೆ, ಇಂಥ ವಚನಭ್ರಷ್ಟರಿಗೆ ಇವತ್ತು ಅಂಬೇಡ್ಕರ್ ಒಂದು ರೀತಿಯ ಅವರು ಬಹುದೊಡ್ಡ ರೀತಿಯ ಒಂದು ವಿರೋಧಿಯಾಗಿ ಕಾಣ್ತಾ ಇದ್ದಾರೆ. ಅದನ್ನ ನಾವು ಈ ದೇಶದ ಗಮನಿತ ಸಮುದಾಯಗಳು ಅರ್ಥ ಮಾಡಿಕೊಳ್ಳುವ ಮೂಲಕ ಈ ಶಾ ಮತ್ತು ಇವರ ಗ್ಯಾಂಗ್ ಇದೆಯಲ್ಲ, ಈ ಬಿಜೆಪಿ ಮತ್ತು RSS ಈ ಸಂಘ ಪರಿವಾರವನ್ನ ಸಂಪೂರ್ಣವಾಗಿ ತೊಲಗಿಸುವ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ಈ ವೇದಿಕೆಯಿಂದ ಏನು ಸಂದೇಶ ಕೊಡ್ತೀವಿ ಸರ್? ಅಲ್ಲ, ನಾನು ಹೇಳ್ತಾ ಇರೋದು ಇವತ್ತು ಶಾ ಅವಮಾನ ಮಾಡಿರೋದು ಕೇವಲ ಅಂಬೇಡ್ಕರ್ ಅವರ ಬಗ್ಗೆ ಅಲ್ಲ, ಈ ದೇಶದ ಶೋಷಿತ ಸಮುದಾಯಗಳ ಬಗ್ಗೆ ಮತ್ತು ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬರ ಬಗ್ಗೆ ಮತ್ತು ಸಂವಿಧಾನದ ಆಶಯ ಏನು ಪ್ರಜಾಪ್ರಭುತ್ವ ಇದೆ, ಆ ಪ್ರಜಾಪ್ರಭುತ್ವದ ಆಶಯಗಳನ್ನ ದಮನ ಮಾಡಕ್ಕಾಗಿ ಆತನ ಮನಸ್ಸಿನಲ್ಲಿರುವಂತ ವಿಕೃತಿಯನ್ನ ಆತ ಇವತ್ತು ಹೊರಗಡೆ ತೆಗೆದಿದ್ದಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು.